Hello friends, welcome back to my YouTube channel. So ಇವತ್ತಿನ ವಿಡಿಯೋ ಒಳಗ ನಾವು IFS ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಎಕ್ಸಾಮಿನೇಷನ್ ಪ್ಯಾಟರ್ನ್ ಯಾವ ತರ ಇರ್ತದ, ಪರೀಕ್ಷೆನ ಕನ್ನಡ ಮಾಧ್ಯಮದೊಳಗೆ ಬರೀಬಹುದೇನಾ, ಆಪ್ಷನಲ್ ಯಾವ ಸಬ್ಜೆಕ್ಟ್ ನ ಆಪ್ಷನಲ್ ತಗೋಬಹುದು, ಅಂಡ್ ಸ್ಯಾಲ್ರಿ ಎಷ್ಟು ಇರ್ತದ, ಟ್ರೈನಿಂಗ್ ಎಲ್ಲ ನಡೀತದ IFS ಒಂದು ಆಫೀಸರ್ದು, ಇದೆಲ್ಲ ಟಾಪಿಕ್ ಬಗ್ಗೆ ಇವತ್ತಿನ ಒಂದು ವಿಡಿಯೋ ಒಳಗ ನಾವು ಡಿಸ್ಕಷನ್ ಮಾಡೋಣ. ಭಾಳದಿಂದ ಕಮೆಂಟ್ಗಳು IFS ಆಫೀಸರ್ದ ಒಂದ್ ಸರ್ವಿಸ್ ಮೇಲೆ IFS ಮೇಲೆ ವಿಡಿಯೋ ಮಾಡ್ರಿ ಅಂತ ಹೇಳಿ ಬಹಳ ಕಮೆಂಟ್ ಬರತ್ತಿದ್ದು, ಬಟ್ ಮಾಡಿರ್ಲಿಲ್ಲ. ಸೊ ಹಿಂಗಾಗಿ ಇವತ್ ಈ ಒಂದು ಟಾಪಿಕ್ ಬಗ್ಗೆ ಡಿಸ್ಕಷನ್ ಮಾಡ್ಬೇಕು ಅನ್ಕೊಂಡೇನಿ. ಅಂಡ್ ಜೊತೆಗೆ ಇನ್ನವರೆಗೂ ಯಾರ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ಅಂಡ್ ಪರ್ಸನಲ್ ಗೈಡ್ಲೈನ್ಸ್ ಏನಾರ ನನಗಿಂದ ಪರ್ಸನಲ್ ಆಗಿ ಏನಾರ ನನ್ ಕಾಂಟ್ಯಾಕ್ಟ್ ಮಾಡ್ಬೇಕು, ಇನ್ಫಾರ್ಮೇಶನ್ ನಿಮಗ್ ಬೇಕಂತಂದ್ರ ಅಲ್ಲೇ ಜಾಯಿನ್ ಅಂತ ಹೇಳಿ ಬಟನ್ ಎನೇಬಲ್ ಆಗೈತಿ. ಆ ಬಟನ್ ಮೇಲೆ ಕ್ಲಿಕ್ ಆಗೋದ್ರ ಮೂಲಕ ನನ್ನ ಒಂದು ಚಾನಲ್ದ ಮೆಂಬರ್ಶಿಪ್ ನ ನೀವು ತಗೋಬಹುದು. ಸೊ ಈಗ ಬರ್ರಿ IFS ಬಗ್ಗೆ ಒಂದು ಡಿಸ್ಕಷನ್ ಮಾಡೋಣ. ಫಸ್ಟ್ ನಾವು ಎಕ್ಸಾಮ್ ಒಂದ್ ಪ್ಯಾಟರ್ನ್ ಯಾವ ತರ ಇರ್ತೈತಿ ಅಂತ ನೋಡೋಣ. ಯಾಕಂದ್ರೆ ಯಾವ್ದ ಒಂದ್ ಸರ್ವಿಸಿಗೆ ನೀವು ಜಾಯಿನ್ ಆಗತ್ತೀರಿ ಅಂದಾಗ ಫಸ್ಟ್ ಕೆಲ್ಸನ ನೀವು ಎಕ್ಸಾಮಿನೇಷನ್ ನ ಕ್ರ್ಯಾಕ್ ಮಾಡ್ಬೇಕು. ಸೊ ಹಿಂಗಾಗಿ ಪ್ಯಾಟರ್ನ್ ಯಾವ ತರ ಇರ್ತೈತಿ ಅಂದ್ರ ಸೇಮ್ IAS ಎಲ್ಲಾ ಸರ್ವಿಸ್ ಹೆಂಗಿರ್ತಾವಲ್ಲ ಅದೇ ತರ ಇಲ್ಲಿ ನಾನು ಅಷ್ಟ ಫಸ್ಟ್ ಒಂದು ಸ್ಟೇಜ್ ಏನೈತಲ್ಲ ಅದು ಪ್ರಿಲಿಮ್ಸ್ ಇರ್ತದ ಅಂಡ್ ಸೆಕೆಂಡ್ ನಿಮ್ದು ಮೇನ್ಸ್ ಇರ್ತದ ಅಂಡ್ ಥರ್ಡ್ ಸ್ಟೇಜ್ ಇಂಟರ್ವ್ಯೂ ಇರ್ತದ. ಸೊ ಈ ಮೂರು ಸ್ಟೇಜ್ ಒಳಗನ IFS ಪರೀಕ್ಷೆನೂ ನಡೀತೈತಿ. ಬಟ್ ಪ್ರಿಲಿಮಿನರಿ ಪರೀಕ್ಷೆ ಏನು ಪ್ರಿಲಿಮ್ಸ್ ಐತ್ಲಾ, ಈ ಒಂದು ಸಿಲೆಬಸ್ ಆಗಿರ್ಬೋದು, ಎಕ್ಸಾಮ್ ಐತ್ಲಾ, IAS ಆಗಿರ್ಬೋದು, ಈ ತರ ಎಲ್ಲಾ ಸರ್ವಿಸ್ ಜೊತೆನ IFS ಅದನ್ನು ಪ್ರಿಲಿಮ್ಸ್ ನಡೀತೈತಿ. ಸಿಲೆಬಸ್ ಸೇಮ್ ಇರ್ತೈತಿ, GS ಪೇಪರ್ ಮತ್ CSAT ಇರ್ತದ. ಸೊ ಸೇಮ್ ಪ್ರಿಲಿಮ್ಸ್ ಏನೈತ್ಲಾ IFS ಗೂ ಸೇಮ್ ಇರ್ತದ. ಅಂಡ್ ಎಟ್ ಟೈಮ್ ಯಾವಾಗ ರಿಮೈನಿಂಗ್ ಸರ್ವಿಸ್ ಎಕ್ಸಾಮ್ ನಡೀತಿರ್ತದಲ್ಲ ಅವತ್ತನ IFS ಅದನ್ನು ಪ್ರಿಲಿಮ್ಸ್ ನಡೀತೈತಿ. ಬಟ್ ಮೇನ್ಸ್ ಏನೈತ್ಲಾ ಟೋಟಲಿ ಪೂರ್ತಿ ಸಿಲೆಬಸ್ ಚೇಂಜ್ ಅದ ಅಂಡ್ ಎಕ್ಸಾಮಿನೇಷನ್ ಡೇಟ್ಸ್ ಅನ್ನು ಚೇಂಜ್ ಇರ್ತಾವು ಮೇನ್ಸ್ ದ. ಅಂಡ್ ಇಂಟರ್ವ್ಯೂ ಮಾರ್ಕ್ಸ್ ಅನ್ನು ಅಷ್ಟ ಬೇರೆ ಬೇರೆ ಆಗಿರ್ತಾವು. ಅಂಡ್ ಇಲ್ಲಿ ಪೂರ್ತಿ ಮೇನ್ಸ್ ಏನ್ ಸಿಲೆಬಸ್ ಐತ್ಲಾ ಟೋಟಲಿ ಚೇಂಜ್ ಆಗ್ತೈತಿ. ಸೊ ಹಿಂಗಾಗಿ ಮೇನ್ಸ್ ಬಗ್ಗೆ ನಾವು ಫಸ್ಟ್ ಸಿಲೆಬಸ್ ಬಗ್ಗೆ ಮಾತಾಡೋಣ. ಮೇನ್ ಒಳಗೆ ಇಲ್ಲಿ 6 ಪೇಪರ್ ಇರ್ತಾವು, ಟೋಟಲಿ 6 ಪೇಪರ್ಸ್ ಇರ್ತಾವು. ಸೊ ಇಲ್ಲೇ ಪೇಪರ್ 1 ಏನೈತ್ಲಾ ಅದು ಜನರಲ್ ಇಂಗ್ಲಿಷ್ ಐತಿ. ಸೊ ಟೋಟಲಿ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಅದ ಒಂದು ಮೇನ್ಸ್ ಸಿಲೆಬಸ್ ಪೂರ್ತಿ ಚೇಂಜ್ ಐತಿ. ಪೇಪರ್ 6 ಅಷ್ಟ ಇರ್ತಾವು. ಸೊ ಪೇಪರ್ 1 ಒಳಗೆ ಏನಿರ್ತೈತಿ ಅಂದ್ರ ಜನರಲ್ ಇಂಗ್ಲಿಷ್ 300 ಅಂಕಗಳಿಗೆ ಜನರಲ್ ಇಂಗ್ಲಿಷ್ ಇರ್ತದ. ಅಂಡ್ ಪೇಪರ್ 2 ಒಳಗ ಜನರಲ್ ನಾಲೆಜ್ ಇರ್ತೈತಿ. ಇಲ್ಲಿ ನಿಮ್ದು ಪಾಲಿಟಿ ಆಗಿರ್ಬೋದು, ಹಿಸ್ಟ್ರಿ ಆಗಿರ್ಬೋದು, ಅಂಡ್ ಎನ್ವೈರನ್ಮೆಂಟ್ ಆಗಿರ್ಬೋದು, ಈ ಎಲ್ಲಾ ಟಾಪಿಕ್ಸ್ ಇಲ್ಲಿ ಕವರ್ ಆಗ್ತಾವ. ದೆನ್ ಪೇಪರ್ 3, 4, 5 ಅಂಡ್ 6 ಈ 4 ಪೇಪರ್ ಏನದಾವ ಆಪ್ಷನಲ್. ನಮ್ UPSC ಬೇರೆ ಸರ್ವಿಸ್ ಒಳಗೆಲ್ಲ ಹೆಂಗ್ ಇರ್ತೈತಿ ಅಂದ್ರ ಒಂದು ಆಪ್ಷನಲ್ ಸಬ್ಜೆಕ್ಟ್ ಚೂಸ್ ಮಾಡ್ಕೊಳ್ಳೋದು, 2 ಪೇಪರ್ ಬರೆಯೋದು ಇರ್ತೈತಲ್ಲ. ಇಲ್ಲ ಹೆಂಗಂದ್ರ 2 ಸಬ್ಜೆಕ್ಟ್ ನ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಸೊ ಆಪ್ಷನಲ್ ಒಂದೊಂದು ಪೇಪರ್ಗೆ ನಿಮಗ 200 ಅಂಕಗಳಿಗೆ ಒಂದು ಪೇಪರ್ ಇರ್ತದ. ಸೊ ಹಂಗಾಗಿ ಮೇನ್ಸ್ ಸಿಲೆಬಸ್ ಸ್ವಲ್ಪ ಎಲ್ಲ ಪೂರ್ತಿ ಚೇಂಜ್ ಐತಿ. ಏನಂದ್ರ ಆಪ್ಷನಲ್ ಲಾಸ್ಟ್ ಟೈಮ್ ಒಂದು ಕಮೆಂಟ್ ಅನ್ನು ಬಂದಿತ್ತು, IFS ಸರ್ವಿಸಿಗೆ ಜಾಯಿನ್ ಆಗೋರು ಪೊಲಿಟಿಕಲ್ ಸೈನ್ಸ್ ಅದು ಆಪ್ಷನಲ್ ತಗೋಬಹುದೇನಾ ಅಂತ ಹೇಳಿ. ನೀವಿಲ್ಲಿ ಪೊಲಿಟಿಕಲ್ ಸೈನ್ಸ್ ಆಗಿರ್ಬೋದು, ಹಿಸ್ಟ್ರಿ ಆಗಿರ್ಬೋದು ಇದನ್ನೆಲ್ಲ ತಗೊಳಕ ಆಗಂಗಿಲ್ಲ. ಸೊ ಅವ್ರದೇ ಆದಂತ ಒಂದು ಲಿಸ್ಟ್ ನ ಪ್ರೊವೈಡ್ ಮಾಡ್ಯಾರಲ್ಲಿ. ಅಗ್ರಿಕಲ್ಚರ್ ಆಗಿರ್ಬೋದು, ಫಿಸಿಕ್ಸ್, ಕೆಮಿಸ್ಟ್ರಿ ಈ ತರ ಒಂದು ಸೆಪರೇಟ್ ಲಿಸ್ಟ್ ನ ಶೇರ್ ಮಾಡ್ಯಾರು. ಅಂಡ್ ಸೆಪರೇಟ್ ಏನ್ ಲಿಸ್ಟ್ ಐತ್ಲಾ ಆ ಲಿಸ್ಟ್ ನ ಆಲ್ರೆಡಿ ಒಂದ್ ವಿಡಿಯೋ ಮಾಡೇನಿ, ದಯವಿಟ್ಟು ಚಾನಲ್ ವಿಸಿಟ್ ಕೊಡ್ರಿ. ಅಲ್ಲೇ ನಿಮ್ಗೆ ಒಂದು IFS ಸಲುವಾಗಿನ ಸೆಪರೇಟ್ ಆದಂತ ಒಂದ್ ಏನ್ ಆಪ್ಷನಲ್ ಒಂದು ಲಿಸ್ಟ್ ಐತ್ಲಾ ಅದು ನನ್ನ ಚಾನೆಲ್ ಒಳಗ ಆಲ್ರೆಡಿ ಅವೈಲೇಬಲ್ ಐತಿ. 2 ಸಬ್ಜೆಕ್ಟ್ ನ ನೀವು ಆಪ್ಷನಲ್ ಗೆ ಸೆಲೆಕ್ಟ್ ಮಾಡ್ಕೋಬೇಕಂತ ಹೇಳಿದ್ದೆ. ಸೊ 2 ಬೇರೆ ಬೇರೆ ಸಬ್ಜೆಕ್ಟ್ ನ ನೀವು ಸೆಲೆಕ್ಟ್ ಮಾಡ್ಕೋ ಟೈಮ್ ಒಳಗ ಯಾವ 2ನ್ನ ನೀವು ತಗೋಬಾರ್ದು ಅನ್ನೋದ್ರ ಬಗ್ಗೆನೂ ಒಂದು ಲಿಸ್ಟ್ ಅದ. ಈಗ ಅಗ್ರಿಕಲ್ಚರ್ ತಗೊಂಡ್ರಿ ಅಂದ್ರೆ ಅಗ್ರಿಕಲ್ಚರ್ ಜೊತೆ ಇನ್ನೊಂದು ಬಾಟನಿ, ಈ ತರ ನೀವು ಕಾಂಬಿನೇಷನ್ ನ ಯಾವ್ಯಾವ್ದನ್ನ ತಗೋಬಾರ್ದು ಅನ್ನೋದ್ರ ಬಗ್ಗೆ ನಾನು ಒಂದ್ ಲಿಸ್ಟ್ ಅದ. ಇನ್ನ ಇಂಟರ್ವ್ಯೂ ನಿಮಗೆ 300 ಅಂಕಗಳಿಗೆ ಇಂಟರ್ವ್ಯೂ ಇರ್ತದ. ಸೊ ಇದಿಷ್ಟು ಎಕ್ಸಾಮಿನೇಷನ್ ಪ್ಯಾಟರ್ನ್. ಐ ಹೋಪ್ ಇದು ಕ್ಲಿಯರ್ ಆಗೈತೆ ಅನ್ಕೋತೇನೆ. ಪ್ರಿಲಿಮ್ಸ್ ಮೇನ್ಸ್ ಇಂಟರ್ವ್ಯೂ 3 ಸ್ಟೇಜಸ್ ಒಳಗೆ ನಡೀತದ. ಪ್ರಿಲಿಮ್ಸ್ ಸೇಮ್ ಸಿಲೆಬಸ್ ಇರ್ತದ ಅಂಡ್ ಮೇನ್ಸ್ ಒಳಗೆ 6 ಪೇಪರ್ ಇರ್ತಾವ. ಇಂಟರ್ವ್ಯೂ ನಿಮ್ದು 300 ಅಂಕಗಳಿಗೆ ನಡೀತದ. ಇದು
ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಬಗ್ಗೆ. ಇನ್ನೊಂದು ಇಂಪಾರ್ಟೆಂಟ್ ಟಾಪಿಕ್ ಏನಂದ್ರ IFS ಪರೀಕ್ಷೆನ ಕನ್ನಡ ಮಾಧ್ಯಮದೊಳಗ ಬರೀಬಹುದೇನು ಅಂತೇಳಿ ಒಂದು ಕ್ವಶನ್ ಅರೈಸ್ ಆಗ್ತೈತಿ. ಯಾಕಂದ್ರೆ ಬಹಳ ವಿದ್ಯಾರ್ಥಿಗಳು UPSC ನಾನು ಕನ್ನಡ ಮಾಧ್ಯಮದೊಳಗ್ ಬರೀತಿರ್ತಾರು. ಹಿಂಗಾಗಿ IFS ಒಂದ್ ಕನ್ಫ್ಯೂಷನ್ ಐತಿ, ಬರೀಬಹುದೇನ ಅಂತ ಹೇಳಿ. ಸೊ ನೋ, ಏನು ಒಂದು IFS ಪರೀಕ್ಷೆ ಐತ್ಲಾ, ಇದನ್ನ ನೀವು ಕನ್ನಡ ಮಾಧ್ಯಮ ಅಷ್ಟಲ್ಲ, ಬೇರೆ ಯಾವ ಮಾಧ್ಯಮದೊಳಗೂ ಬರೆಯಕ್ ಆಗಂಗಿಲ್ಲ. ಇಂಗ್ಲಿಷ್ ಒಳಗ್ ಅಷ್ಟನ ನೀವು ಬರಿಬೇಕು. ಇಲ್ಲಿ ಕ್ವಶನ್ ಪೇಪರ್ ಅಷ್ಟ ಇಂಗ್ಲಿಷ್ ಮಾಧ್ಯಮದೊಳಗ ಅಷ್ಟನ ಪ್ರಿಂಟ್ ಆಗಿರ್ತಾವ್. ಅಂಡ್ ನೀವು ಆನ್ಸರ್ ಏನ್ ಬರೀತಿರಲ್ಲ ಅದು ಇಂಗ್ಲಿಷ್ ಒಳಗ ಅಷ್ಟನ ಬರಿಬೇಕಾಗ್ತೈತಿ. ಹಿಂಗಾಗಿ IFS ಯಾರ ತಯಾರ್ ಮಾಡತ್ತೀರಿ ಅಂತಂದ್ರೆ ನೀವು ಇಂಗ್ಲಿಷ್ ಮೀಡಿಯಂ ಒಳಗನ ಪ್ರಿಪ್ರೇಷನ್ ಮಾಡ್ಕೋಬೇಕಾಗ್ತದ. ಈ ಪಾಯಿಂಟ್ ನ ಸ್ವಲ್ಪ ಜಾಸ್ತಿ ಸ್ಟ್ರೆಸ್ ಕೊಟ್ಟ ಕಸ ನೀವು ತಿಳ್ಕೋದ್ ಬೆಟ್ರೆ. ಯಾಕಂದ್ರ UPSC ಬಗ್ಗೆ ಮಾತಾಡುವಾಗ ಎಲ್ಲಾರು ಏನ್ ಹೇಳ್ತಿರ್ತಾರಂದ್ರೆ UPSC ನ ಕನ್ನಡ ಮಾಧ್ಯಮದೊಳಗ್ ಬರಿಬಹುದು, ಇಂಟರ್ವ್ಯೂನ ಕೊಡ್ಬಹುದು ಅಂತ. ಬಟ್ IFS ನ ಹೊರತುಪಡಿಸಿ IFS ಒಂದೇನ್ ಸರ್ವಿಸ್ ಬರ್ತದಲ್ಲ ಅದನ್ನ ಬಿಟ್ಟು ರಿಮೈನಿಂಗ್ ಎಲ್ಲಾ ಸರ್ವಿಸ್ ಪರೀಕ್ಷೆಗಳನ್ನ ನೀವು ಮೇನ್ಸ್ ಅದು ಕನ್ನಡ ಒಳಗ್ ಬರಿಬಹುದು, ಇಂಟರ್ವ್ಯೂ ಕನ್ನಡ ಕೊಡ್ಬಹುದು. IFS ಮೇನ್ಸ್ ಏನೈತ್ಲ ಅದನ್ನ ಬರೀ ನೀವು ಇಂಗ್ಲಿಷ್ ಒಳಗ್ ಅಷ್ಟನ್ನ ಬರಿಬೇಕಾಗ್ತದ. ಐ ಹೋಪ್ ಇದು ಕ್ಲಿಯರ್ ಆಗೈತೆ ಅನ್ಕೋತೀನಿ. ಸೊ ಇನ್ನ ನಾವ ಟ್ರೈನಿಂಗ್ ಬಗ್ಗೆ ಮಾತಾಡೋಣ. ಟ್ರೈನಿಂಗ್ ಯಾವ ತರ ಇರ್ತದ ಒಂದು IFS ಸರ್ವಿಸ್ ಅಂತಂದ್ರ, ಫಸ್ಟ್ ಇನ್ನ ಒಂದು ಫೌಂಡೇಶನ್ ಕೋರ್ಸ್ ನಡೀತೈತ್ಲಾ. ಫೌಂಡೇಶನ್ ಕೋರ್ಸ್ ಐತ್ಲಾ ಎಲ್ಲಾ ಒಂದು ಸರ್ವಿಸ್ ಏನ್ ವಿದ್ಯಾರ್ಥಿಗಳು ಇರ್ತಾರಲ್ಲ, ಟ್ರೈನಿ ಆಫೀಸರ್ಸ್ ಇರ್ತಾರಲ್ಲ, ಎಲ್ಲಾರ್ಗು ಫೌಂಡೇಶನ್ ಕೋರ್ಸ್ 3 months ಇರ್ತದ. ಸೊ ಯಾವ್ದೇ ಸರ್ವಿಸ್ ಇರ್ಲಿ 3 months ಫಸ್ಟ್ ಅವ್ರು ಫೌಂಡೇಶನ್ ಕೋರ್ಸ್ ಮುಗಿಸ್ಕೊಳ್ಳೇಬೇಕಾಗ್ತೈತಿ. ಅಂಡ್ ಅದು ನಿಮ್ದು ನಡೆಯೋದು ಲಬಾಸ್ನ, ಲಾಲ್ ಬಹದ್ದೂರ್ ಶಾಸ್ತ್ರಿ ನ್ಯಾಷನಲ್ ಅಕಾಡೆಮಿ ಫಾರ್ ಅಡ್ಮಿನಿಸ್ಟ್ರೇಷನ್, ಉತ್ತರಾಖಂಡ್ ಮಸೂರಿ ಒಳಗ ಈ ಒಂದು ಟ್ರೈನಿಂಗ್ ನಡೀತದ 3 months. ಆಫ್ಟರ್ ದಟ್ ಈ ಒಂದು 3 months ಒಂದು ಫೌಂಡೇಶನ್ ಕೋರ್ಸ್ ಮುಗಿದ ಮೇಲೆ ನೆಕ್ಸ್ಟ್ 2 years ಒಂದು ಟ್ರೈನಿಂಗ್ ಎಲ್ ನಡೀತೈತಿ ಅಂತಂದ್ರೆ ಡೆಹ್ರಾಡೂನ್ ಒಳಗ ನಡೀತದ. ಡೆಹ್ರಾಡೂನ್ ಒಳಗ ನಿಮ್ದು ನೆಕ್ಸ್ಟ್ ಒಂದು 2 ವರ್ಷದ ಟ್ರೈನಿಂಗ್ ಇಲ್ಲಿ ನಡೀತದ. ಐ ಹೋಪ್ ಟ್ರೈನಿಂಗ್ ಬಗ್ಗೆ ಒಂದು ಕ್ಲಾರಿಟಿ ಸಿಕ್ತ ಅನ್ಕೋತೀನಿ. ಫೌಂಡೇಶನ್ ಕೋರ್ಸ್ ಫೌಂಡೇಶನ್ ಒಂದು ಟ್ರೈನಿಂಗ್ 3 months ಇರ್ತದ. ಅದಾದ್ಮೇಲೆ 2 ವರ್ಷದ ಟ್ರೈನಿಂಗ್ ನಿಮ್ದು ಡೆಹ್ರಾಡೂನ್ ಒಳಗ್ ನಡೀತೈತಿ. ಇನ್ನ ಸ್ಯಾಲ್ರಿ ವೆರಿ ಬಿಗಿನಿಂಗ್ ಸ್ಯಾಲ್ರಿ 56,100 ರೂಪಾಯಿ ಇರ್ತದ. ಅಂಡ್ ಇದು ಚೇಂಜ್ ಆಗ್ತಾ ಇರ್ತದ ಪ್ರತಿ ವರ್ಷ ಆಗಿರ್ಬೋದು. ಒಂದೊಂದ್ ಪ್ರಮೋಷನ್ ಇನ್ಕ್ರಿಮೆಂಟ್ ಇದ್ರ ಜೊತೆ ಸ್ಯಾಲ್ರಿ ಅಂತೂ ಇನ್ಕ್ರೀಸ್ ಆಗ್ತಿರ್ತೈತಿ. ಜೊತೆಗೆ ನಿಮಗ ಹೌಸ್ ರೆಂಟ್ ಅಲವೆನ್ಸಸ್ ಆಗಿರ್ಬೋದು, ಪ್ರತಿಯೊಂದು ಫೆಸಿಲಿಟೀಸ್ ಏನ್ ಒಂದು ಗೌರ್ಮೆಂಟ್ ಅಕಾಮಡೇಷನ್ ಆಗಿರ್ಬೋದು, ವೆಹಿಕಲ್ ಆಗಿರ್ಬೋದು, ಈ ತರ ಪ್ರತಿಯೊಂದು ಏನೇನ್ ನಿಮಗ್ ಸಿಗ್ತಾವಲ್ಲ IAS ಗೆ ಎಲ್ಲಾ ಒಂದಷ್ಟು ಫೆಸಿಲಿಟೀಸ್ ಅಂತೂ ನಿಮ್ಗ ಸಿಗ್ತಾವು. ಅಂಡ್ IFS ಆಫೀಸರ್ ಒಂದು ಕೆಲಸ ಏನಂತಂದ್ರೆ ಒಂದು ಬಯೋಡಿವರ್ಸಿಟಿ ಆಗಿರ್ಬೋದು, ಫ್ಲೋರಾ ಫೌನಾ, ಒಂದು ಪ್ರಾಣಿ ವರ್ಗ ಆಗಿರ್ಬೋದು, ಪಕ್ಷಿ ವರ್ಗ ಆಗಿರ್ಬೋದು, ಒಂದು ಎನ್ವೈರನ್ಮೆಂಟ್ ಆಗಿರ್ಬೋದು, ಅರಣ್ಯ ಸಂಪತ್ ಆಗಿರ್ಬೋದು, ಇದ್ರದ್ದು ಎಲ್ಲವನ್ನ ನೋಡ್ಕೊಳ್ಳೋ ಒಂದ್ ಕೆಲಸ IFS ಆಫೀಸರ್ ಆಗಿರ್ತೈತಿ. ಬಹಳ ದಿನದಿಂದ ಕ್ವಶನ್ಸ್ ನೀವು ಕೇಳಾತಿದ್ರಿ IFS ಬಗ್ಗೆ. ಹಿಂಗಾಗಿ ಆಲ್ಮೋಸ್ಟ್ ಈ ಒಂದ್ ವಿಡಿಯೋ ಒಳಗ್ ನಾನು ಪ್ಯಾಟರ್ನ್ ಆಗಿರ್ಬೋದು, ಸ್ಯಾಲ್ರಿ ಆಗಿರ್ಬೋದು, ಟ್ರೈನಿಂಗ್ ಆಗಿರ್ಬೋದು, ಇದ್ರ ಎಲ್ಲರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಕ್ ಟ್ರೈ ಮಾಡೇನಿ. ಅಗೇನ್ ಅಪಾರ್ಟ್ ಫ್ರಮ್ ದಿಸ್ ಮತ್ತೇನಾರ ಪೆಂಡಿಂಗ್ ಇತ್ತು ಅಥವಾ ನಾ ಏನಾರ ಸ್ಕಿಪ್ ಮಾಡಿದ್ನಿ ಅಂತಂದ್ರ ಕಮೆಂಟ್ ಒಳಗ್ ಕೇಳ್ರಿ. ನೆಕ್ಸ್ಟ್ ಒಂದೇನ ಕ್ವಶನ್ ಆನ್ಸರ್ ವಿಡಿಯೋ ಮಾಡ್ತೇನಲ್ಲ ಸಂಡೇ, ಅವಾಗ ಆ ಕ್ವಶನ್ಗೆ ಆನ್ಸರ್ ಮಾಡ್ತೇನೆ. ಸೊ ಐ ಹೋಪ್ ಇನ್ಫಾರ್ಮೇಶನ್ ಯೂಸ್ಫುಲ್ ಆಗೈತೆ ಅನ್ಕೋತೇನಿ. ನೆಕ್ಸ್ಟ್ ವಿಡಿಯೋಗೆ ಸಿಗೋಣ. ಥ್ಯಾಂಕ್ ಯು.